ಹಾಯ್ ಫ್ರೆಂಡ್ಸ್, ನಾನು ಪಾಟೀಲ್ ಪ್ರಿಯಾಂಕಾ. ಟಾರ್ಗೆಟ್ ಕೋಚಿಂಗ್ ಸೆಂಟರ್ ವಿಜಯಪುರಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸೊ ಈ ಒಂದು ಕ್ಲಾಸಲ್ಲಿ ಇವತ್ತಿನ ದಿವಸ ಸ್ಟ್ಯಾಟಿಕ್ ಜಿಕೆಗೆ ಸಂಬಂಧಪಟ್ಟಂತೆ ಒಂದು ಪ್ರಮುಖವಾದ ಟಾಪಿಕ್ ಅನ್ನ ತೆಗೆದುಕೊಂಡು ಬಂದಿದ್ದೀನಿ. ಅದೇ ಯಾವುದು ಅಂದಾಗ G7 ಅಂತೇಳಿ. ಹೌದಾ? ಸೊ ಆ ಒಂದು ಟಾಪಿಕ್ ಕುರಿತು ನೋಡೋಣ ಅಂತೇಳಿ. ಸೊ G7 ಅಂದ್ರೆ ಹೆಸರೇ ಹೇಳುತ್ತೆ ನೋಡ್ರಿ, ಗ್ರೂಪ್ ಆಫ್ 7. ಗ್ರೂಪ್ ಆಫ್ 7 7 ರಾಷ್ಟ್ರಗಳ ಒಂದು ಒಕ್ಕೂಟ ಅಂತ ಹೇಳಿ ಕರಿತೀವಿ. ಹೌದಾ? ಸೊ ಅದರ ಜೊತೆಗೆ ಅಂತಾರಾಷ್ಟ್ರೀಯ ಪ್ರಮುಖ ಸಂಘಟನೆಗಳಲ್ಲಿ G7 ಕೂಡ ಒಂದಾಗಿದೆ. ಹೌದಾ? ಸೊ ಅಂತಾರಾಷ್ಟ್ರೀಯ ಪ್ರಮುಖ ಸಂಘಟನೆಗಳಂದಾಗ ಸಾರ್ಕ್ ಆಗಿರ್ಬೋದು, ಬ್ರಿಕ್ಸ್ ಆಗಿರ್ಬೋದು, G20 ಆಗಿರ್ಬೋದು. ಹೌದಾ? ಸೊ ನೆಕ್ಸ್ಟ್ G4 ಆಗಿರ್ಬೋದು, SCO ಆಗಿರ್ಬೋದು. ಇವೆಲ್ಲವುಗಳನ್ನ ನಾವು ಅಂತಾರಾಷ್ಟ್ರೀಯ ಸಂಘಟನೆಗಳಂತೆ ಕರಿತೀವ್ರಿ. ಹೌದಾ? ಸೊ ಅಂತಹ ಅಂತಾರಾಷ್ಟ್ರೀಯ ಸಂಘಟನೆ ಒಳಗ G7 ಕೂಡ ಒಂದು ಪ್ರಮುಖವಾದ ಒಕ್ಕೂಟವಾಗ್ಯದ, ಸಂಘಟನೆ ಆಗ್ಯದ. ಹೌದಾ? ತಿಳಿತು ಅಂತಾರಾಷ್ಟ್ರೀಯ ಸಂಘಟನೆಗಳಂತಂದ್ರೆ. ಎಸ್. ನೆಕ್ಸ್ಟ್, G7 ರಾಷ್ಟ್ರಗಳು ಕೈಗಾರಿಕಾ ಅಭಿವೃದ್ಧಿ ಹೊಂದಿದ ಶ್ರೀಮಂತ ರಾಷ್ಟ್ರಗಳಾಗಿವೆ. ಕೈಗಾರಿಕೆಯಲ್ಲಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಈ ಒಂದು G7 ನಲ್ಲಿ ನಾವು ಕಾಣ್ತಾ ಬರ್ತೀವಿ ಅಂತ ಹೇಳಿ ಅರ್ಥ. ಹೌದಾ? ಅಲ್ಲದೆ ಶ್ರೀಮಂತ ರಾಷ್ಟ್ರಗಳಾಗಿವೆ. ಶ್ರೀಮಂತ ರಾಷ್ಟ್ರಗಳಂದಾಗ ಅಂತಂದ್ರೆ ಆರ್ಥಿಕತೆಯಲ್ಲಿ ಉನ್ನತ ಸ್ಥಾನವನ್ನು ಹೊಂದಿರಬೇಕು. ಹೌದಾ? ಸೊ ಫಾರ್ ಎಕ್ಸಾಂಪಲ್ ಅಮೇರಿಕಾ. ಹೌದಾ? ಅದು ಶ್ರೀಮಂತ ರಾಷ್ಟ್ರ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ನಮ್ ಭಾರತ ಅಂತ ಹೇಳಿ ನೋಡಿದಾಗ ಭಾರತ ಎಂತ ರಾಷ್ಟ್ರ ಅಂತ ಹೇಳಿ ಕ್ವಶನ್ ಇಟ್ಕೊಳ್ಳುತ್ತೆ. ಹೌದಾ? ಸೊ ಭಾರತ ಎಂತ ರಾಷ್ಟ್ರ ಅಂದಾಗ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ನಮ್ದು ಭಾರತ. ಹೌದಾ? ಸೊ ನೆಕ್ಸ್ಟ್, ಕೈಗಾರಿಕಾ ಅಭಿವೃದ್ಧಿ ಅಂತಂದ್ರೆ ಕೈಗಾರಿಕೆಯಾಗ ತನ್ನದೇ ಆದಂತ ಸ್ಥಾನವನ್ನ ಪಡ್ಕೊಂಡಿರ್ಬೇಕು. ಇಂಗ್ಲೆಂಡ್. ಅರ್ಥ ಆಯ್ತು? ತಿಳಿತಾ ಇರ್ಲಿ. ಸೊ ನೆಕ್ಸ್ಟ್, ರಚನೆ. ಈ G7 ರಚನೆ ಅಂತ ಹೇಳಿ ಬಂದಾಗ 1975 ರಚನೆ ಆಗುತ್ತ. ನೆಕ್ಸ್ಟ್, ಇದರ ಸದಸ್ಯ ರಾಷ್ಟ್ರಗಳು ಅಂತ ಹೇಳಿ ಬಂದ್ರೆ ಸದಸ್ಯ ರಾಷ್ಟ್ರಗಳು ಬಂದಾಗ 7 ಸದಸ್ಯ ರಾಷ್ಟ್ರಗಳನ್ನ ಒಳಗೊಂಡಿದ್ದಾವ. ಹೌದಾ? ಸೊ 7 ಸದಸ್ಯ ರಾಷ್ಟ್ರಗಳನ್ನ ಒಳಗೊಂಡಿದ್ದಾವ. ಅವು ಯಾವ್ಯಾವ ಅಂದಾಗ 1 by 1 ನೋಡ್ಕೊಂತ ಹೋಗೋಣ. ಅದರೊಳಗ ಫಸ್ಟ್ ಒನ್ ಜರ್ಮನಿ ಅಂತ ಹೇಳ್ಬಿಟ್ಟು. ಹೌದಾ? ನೆಕ್ಸ್ಟ್ ಜಪಾನ್. ನೆಕ್ಸ್ಟ್ ಫ್ರಾನ್ಸ್. ಫೋರ್ತ್ ಒನ್ ಇಟಲಿ. ಫಿಫ್ತ್ ಒನ್ UK, ಯುನೈಟೆಡ್ ಕಿಂಗ್ಡಮ್ ಅಂತ ಹೇಳಿ ಕರಿತೀವಿ. ಹೌದಾ? ಸೊ ನೆಕ್ಸ್ಟ್ ಸಿಕ್ಸ್ತ್ ಒನ್ ಬಂದ್ರೆ USA ಅಂತೇಳಿ, USA ಅಮೇರಿಕಾ. ಹೌದಾ? ನೆಕ್ಸ್ಟ್ ಕೆನಡಾ. ಲಾಸ್ಟ್ ಒನ್ ಕೆನಡಾ ಅಂತ ಹೇಳಿ. ಹೌದಾ? ಸೊ ಇವು ಸದಸ್ಯ ರಾಷ್ಟ್ರಗಳಾಗಿದಾವು. G7 ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಅಂದಾಗ 7 ಅಂತ ಹೇಳಿ ಗೊತ್ತಿರ್ಬೇಕು ನಿಮ್ಗೆ. ನೆಕ್ಸ್ಟ್, ಸೊ ಸದಸ್ಯ ರಾಷ್ಟ್ರಗಳು ನೋಡಿದ್ರಿ. ಇವಾಗ 1975 ಫ್ರಾನ್ಸ್, ಇಟಲಿ, ಜರ್ಮನಿ, ಜಪಾನ್, UK ಮತ್ತು ಅಮೇರಿಕಾ ಒಳಗೊಂಡ 6 ರಾಷ್ಟ್ರಗಳ ಒಕ್ಕೂಟವಾಗಿತ್ತು. ಹೌದಾ? ಆದ್ದರಿಂದ G6 ಒಕ್ಕೂಟ ಎಂದು ಕರೆಯಲಾಗುತ್ತಿತ್ತು. ಹೌದಾ? ಸೊ ಯಾವಾಗ ಅಂದಾರ 1975 ಸಂದರ್ಭದೊಳಗ ಯಾವಾಗ ರಚನೆ ಆಗತ್ತಲ್ಲ ಆ ಟೈಮ್ ಒಳಗ G6 ಅಂತಂದ್ರೆ 6 ರಾಷ್ಟ್ರಗಳನ್ನ ಒಳಗೊಂಡ ಒಂದು ಒಕ್ಕೂಟವಾಗಿತ್ತು. ಅರ್ಥ ಆಯ್ತಾ? ಆ 6 ಒಕ್ಕೂಟಗಳು ಯಾವ್ಯಾವ ಅಂದಾಗ ಫ್ರಾನ್ಸ್, ಹೌದಾ, ಇಟಲಿ, ಜರ್ಮನಿ, ಜಪಾನ್, UK ಮತ್ತು ಅಮೇರಿಕಾ. ಹೌದಾ? 6 ರಾಷ್ಟ್ರಗಳಾಗಿದ್ದು. ನೆಕ್ಸ್ಟ್ 1976 ಕೆನಡಾ ಸೇರ್ಪಡೆಗೊಂಡು G7 ಒಕ್ಕೂಟವಾಯಿತು. ಹೌದಾ? ಸೊ 7 ಆಗಿತ್ತು, G6 ಇತ್ತು ಅಂತಂದ್ರೆ 6 ರಾಷ್ಟ್ರಗಳಿತ್ತು. ಆ 6 ರಾಷ್ಟ್ರಕ್ಕೆ 7ನೇ ರಾಷ್ಟ್ರವಾಗಿ ಕೆನಡಾ ಸೇರ್ಕೊಂತದ. ಯಾವಾಗ ಅಂದಾಗ 1976. ನೆಕ್ಸ್ಟ್, ನಂತರ 1997 ರಷ್ಯಾ ಸೇರ್ಪಡೆಗೊಂಡು G8 ಆಯ್ತು. ಹೌದಾ? ಸೊ G7 ಇತ್ತು. G7 ಮತ್ತೆ G8 ಆಗಿ ಯಾವ ರಾಷ್ಟ್ರ ಸೇರ್ಕೊಳ್ತದ ಅಂದಾಗ ರಷ್ಯಾ ಸೇರ್ಕೊಳತ್ತ. ಹೌದಾ? ಸೊ ರಷ್ಯಾ ಸೇರ್ಪಡೆಯಿಂದ G8 ಆಯ್ತು.
ಹೌದಾ. ಸೊ ನೆಕ್ಸ್ಟ್ 2019ರಲ್ಲಿ ಉಕ್ರೇನ್ ದೇಶದ ಭಾಗವಾಗಿದ್ದ ಕ್ರಿಮಿಯಾ ಸಮಸ್ಯೆಯಿಂದ, ಹೌದಾ, ಕ್ರಿಮಿಯಾ ಸಮಸ್ಯೆಯಿಂದ ರಷ್ಯಾ ದೇಶವು ಹೊರಬಂದು ಪುನಃ G7 ಒಕ್ಕೂಟವಾಯಿತು. ಹೌದಾ. ಈಗ G8 ಆಗಿರ್ತದೆ. ಇದು G8 ಅಂತಂದ್ರೆ ರಷ್ಯಾ ಬಂದ್ ಸೇರ್ಕೊಳತ್ತ G8 ಆಗತ್ತ. G8 ಆದ ಸಂದರ್ಭದೊಳಗ ಈ ರಷ್ಯಾ ಏನ್ ಮಾಡುತ್ತ ಅಂತಂದ್ರೆ ಪುನಃ 2014ರೊಳಗ ಈ ಒಂದು ಒಕ್ಕೂಟದಿಂದ ಹೊರ ಬರ್ತೈತ್ರಿ. ಹೊರ ಬರ್ತದ ಯಾವ ಒಂದು ಕಾರಣಕ್ಕಂದಾಗ ಈ ರಷ್ಯಾ ಏನ್ ಮಾಡ್ತದ ಅಂತಂದ್ರೆ ಉಕ್ರೇನ್, ಹೌದಾ. ಸೊ ಉಕ್ರೇನ್ ನಿಮ್ಗೆ ಗೊತ್ತಿರತ್ತೆ, ಸುದ್ದಿ ಒಳಗೈತು ಉಕ್ರೇನ್. ಯಾವ ಕಾರಣಕ್ಕೆ? ಈ ಒಂದು ರಷ್ಯಾ ಉಕ್ರೇನ್ ಯುದ್ಧ ಅವಾಗ ಸ್ಟಾರ್ಟ್ ಆಗಿತ್ತು, ಇವಾಗ ಸಹಿತ ಜಾರಿ ಒಳಗದ. ಹೌದಾ. ಸೊ ಈ ಉಕ್ರೇನ್ ಭಾಗದ ಮ್ಯಾಲ ಅಂತಂದ್ರೆ ಉಕ್ರೇನ್ ಪ್ರದೇಶದ ಮ್ಯಾಲ ಈ ಒಂದು ರಷ್ಯಾ ದಾಳಿ ಮಾಡುತ್ತೆ. ಹೌದಾ. ಸೊ ರಷ್ಯಾ ದಾಳಿ ಮಾಡುತ್ತೆ ಯಾವಾಗ ಅಂದಾಗ 2014ರ ಹಿಂದೆ. ಹೌದಾ. ಸೊ ದಾಳಿ ಮಾಡುತ್ತ ಅದು ಯಾವ ಪ್ರದೇಶ ಮೇಲೆ ಅಂದಾಗ ಕ್ರಿಮಿಯಾ ಮೇಲೆ. ಹೌದಾ. ಸೊ ಈ ದಾಳಿಯಿಂದ ಈ G7 ರಾಷ್ಟ್ರಗಳದಾವಲ್ಲ, ಉಳಿದ ರಾಷ್ಟ್ರಗಳು, ಆ ಉಳಿದ ರಾಷ್ಟ್ರಗಳು ಏನ್ ಮಾಡ್ತಾವ ಅಂತಂದ್ರೆ ಈ ರಷ್ಯಾದ ಒಂದು ನೀತಿಯನ್ನ ಖಂಡಿಸಿ ಏನ್ ಮಾಡ್ತಾವ ಅಂತಂದ್ರೆ ಈ ಒಂದು ನೀತಿ ಅಂತಂದ್ರೆ ಉಳಿದ ಸದಸ್ಯ ರಾಷ್ಟ್ರಗಳಿಗೆ ಇದರ ನೀತಿ ಸರಿ ಬರಂಗಿಲ್ಲ. ಹೀಗಾಗಿ ರಷ್ಯಾ ಏನ್ ಮಾಡ್ತದ ಅಂತಂದ್ರೆ ಈ G8 ನಿಂದ ಹೊರ ಬರಾಕ ಸ್ಟಾರ್ಟ್ ಮಾಡ್ತದೆ. ಯಾವಾಗ? 2014 ಹೊರ ಬರ್ತದ. ಹೌದಾ. ಸೊ ಹೊರ ಬಂದಾಗ ಪುನಃ G7 ಒಕ್ಕೂಟವಾಯ್ತು. ಅರ್ಥ ಆಗತ್ತಿದ ಹೇಳತ್ತಿರೋದು? ಇರ್ಲಿ. ಸೊ G6 ಇತ್ತು. ಹೌದಾ. ಸೊ 1975ರ ಟೈಮ್ ಒಳಗ G6 ಇತ್ತು. ಅದಕ್ಕ 1975ರ ಟೈಮ್ ಒಳಗ 6 ರಾಷ್ಟ್ರಗಳಿತ್ತು. ಸೊ 6 ರಾಷ್ಟ್ರಗಳ ಜೊತೆಗೆ ಈ ಒಂದು 7ನೇ ರಾಷ್ಟ್ರವಾಗಿ 1976ರಲ್ಲಿ ಕೆನಡಾ ಬಂದ್ ಸೇರ್ಕೊಳ್ಳುತ್ತೆ. ಹೌದಾ. G7 ಆಯ್ತು. ಹೌದಾ. G7 ಆಯ್ತು. ನೆಕ್ಸ್ಟ್ 1997ರಲ್ಲಿ ಕೆನಡಾ ಬಂದ್ ಸೇರ್ಕೊಳ್ಳುತ್ತೆ. ರಷ್ಯಾ ಬಂದ್ ಸೇರ್ಕೊಳ್ಳುತ್ತೆ. 1997ರಲ್ಲಿ ರಷ್ಯಾ ಬಂದ್ ಸೇರ್ಕೊಳ್ಳುತ್ತ G8 ಆಗತ್ತ. ಹೌದಾ. ಸೊ G8 ಆಗನ ಅದ್ರೊಳಗ ಮತ್ತೇನ್ ಮಾಡ್ತದೆ ರಷ್ಯಾ 2014ರಲ್ಲಿ ಹೊರ ಹೋಗ್ತದ. ಹೊರ ಹೋದಾಗ ಮತ್ತೆ ಪುನಃ ಎಷ್ಟಾಗ್ತವ? G7 ರಾಷ್ಟ್ರಗಳ ಆಗ್ತವ. ಹೌದಾ. G8 ನಿಂದ G7 ಆಗ್ತವ. ಅರ್ಥ ಆಯ್ತಾ? ಇಷ್ಟು ಬೇಸಿಕ್ ಆಗಿ ಗೊತ್ತಿರ್ಬೇಕು. ನೆಕ್ಸ್ಟ್ ಪ್ರಸ್ತುತ G7 ನಲ್ಲಿ 7 ರಾಷ್ಟ್ರಗಳು ಕಂಡು ಬರುತ್ತವೆ. ಎಸ್. ಸೊ ಸ್ಟಿಲ್ ಟುಡೇ ಅಟ್ ಪ್ರೆಸೆಂಟ್ ಎಷ್ಟದಾವಂತ ನೋಡಿದಾಗ G7 ನಲ್ಲಿ 7 ಕಂಟ್ರೀಸ್ ಅದಾವ ಅಂತ ಹೇಳಿ ಗೊತ್ತಿರ್ಬೇಕು. ಹೌದಾ. 7 ಸದಸ್ಯ ರಾಷ್ಟ್ರಗಳು ಅದಾವ. ಇಷ್ಟು ಗೊತ್ತಿರ್ಬೇಕು. ಕೇಳ್ತಾನ ನಿಮ್ಗೆ ಎಕ್ಸಾಮ್ ಒಳಗ ಏನ್ ಕೇಳ್ತಾನ? ಯಾವ್ದೇ ಬರ್ರಿ, PC ಇಂದ DC ವರೆಗೆ ಬರೀರಿ, ಯಾವ್ದೇ ಒಂದು ಎಕ್ಸಾಮ್ ಬರ್ರಿ, ಕೇಳ್ತಾನ ಕ್ವಶನ್. G7 ಒಕ್ಕೂಟದಲ್ಲಿ ಪ್ರಸ್ತುತ ಇರುವ ಒಟ್ಟು ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಅಂದಾಗ ಎಷ್ಟದಾವ್ರಿ? 7 ಅಂತ ಹೇಳಿ ಗೊತ್ತಿರ್ಬೇಕು. ಅರ್ಥ ಆಗ್ತದನ ಹೇಳ್ತಿರೋದು? ಇರ್ಲಿ. ನೆಕ್ಸ್ಟ್ G7 ರಾಷ್ಟ್ರಗಳ ಒಕ್ಕೂಟದ ಸಭೆಗಳಂತೆ. ಹೌದಾ. ಸೊ ಒಕ್ಕೂಟದ ಸಭೆಗಳು ಇಂಪಾರ್ಟೆಂಟ್ ಆಗ್ತದ ನಿಮ್ಗ. ಹೌದಾ. ಎಕ್ಸಾಮ್ ಕಿಲ್ ಕೇಳ್ತಾನ್ರಿ. ಈ ಹಿಂದೆ ಏನ್ ಹೇಳಿನಲ್ಲ, ಅಲ್ಲಿ ಕೇಳಂಗಿಲ್ಲ, ಇಲ್ಲಿ ಕೇಳ್ತಾನ ಎಕ್ಸಾಮ್. ಹೌದಾ. ಸೊ ಏನ್ ಕೇಳ್ತಾನ ಅಂದಾಗ G7 ರಾಷ್ಟ್ರಗಳ ಒಕ್ಕೂಟದ ಸಭೆಗಳು. ಹೌದಾ. ಮೊದಲ ಸಭೆ ಯಾವಾಗ ನಡೆದೈತಿ? ಹೌದಾ. ಸಭೆಗಳಂದಾಗ ಶೃಂಗ ಸಭೆಗಳಂತ ಕನ್ಸಿಡರ್ ಮಾಡ್ತೀವ್ರಿ ನಾವು, ಶೃಂಗ ಸಭೆಗಳು. ಆ ಶೃಂಗ ಸಭೆಗಳು ಪ್ರತಿ ವರ್ಷ ನಡೀತಾವ. ಒಂದೊಂದು ಸದಸ್ಯ ರಾಷ್ಟ್ರ ಒಂದು ರಾಷ್ಟ್ರದ ನಂತರ ಮತ್ತೊಂದು ರಾಷ್ಟ್ರ, ಹೌದಾ, ತನ್ನದೇ ಆದಂತ ಅಧ್ಯಕ್ಷತೆಯಲ್ಲಿ ಶೃಂಗ ಸಭೆಯನ್ನು ನಡೆಸ್ತಾವ. ಹೌದಾ. ಶೃಂಗ ಸಭೆಯೊಳಗ ಬಹಳಷ್ಟು ಅಂತಂದ್ರೆ ಈ 7 ಸದಸ್ಯ ರಾಷ್ಟ್ರಗಳು ಅಷ್ಟೇ ಅಲ್ಲದೆ ತಮ್ಮ ಸ್ನೇಹಿತ ರಾಷ್ಟ್ರಗಳಿಗೂ ಸಹಿತ ಆಹ್ವಾನ ಮಾಡ್ತಾರ. ಆ ಒಂದು ಸಭೆಯೊಳಗ ಕೆಲವೊಂದು ವಿಷಯಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾರ. ಹೌದಾ. ಅಂತ ಒಂದು ಶೃಂಗ ಸಭೆಗಳಾಗಿರ್ತಾವ. ಅರ್ಥ ಆಯ್ತು? ಸೊ ಆ ಶೃಂಗ ಸಭೆಗಳು ಅಥವಾ ಸಭೆಗಳಂತ ಕರಿತೀವಿ. ನೋಡ್ಕೊಳ್ಳೋಣಂತ. ಸೊ ಮೊದಲ ಸಭೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬಹಳಷ್ಟು ಇಂಪಾರ್ಟೆಂಟ್. ಹೌದಾ. ಸೊ ಮೊದಲ ಸಭೆ ಅಂದಾಗ ಯಾವ ಒಂದು ರಾಷ್ಟ್ರದ ಆತಿಥ್ಯದೊಳಗ ನಡೀತದ ಅಂದಾಗ ಯಾವ ರಾಷ್ಟ್ರ? ಫ್ರಾನ್ಸ್ ನ ಪ್ಯಾರಿಸ್ ಎಂಬ ಸಿಟಿ ಒಳಗ. ಹೌದಾ. ಸೊ ಪ್ಯಾರಿಸ್ ನೋಡಿರ ಇಲ್ಲಿ ಪ್ಯಾರಿಸ್? ನೋಡ್ದು ಬರ್ರಿ ಮತ್ತ. ಹೌದಾ. ಈಗ ನಮ್ ಜಾಬ್ ಆಗಂಗ್ ಹೋಗ್ ಬರ್ರಿ. ಹೌದಾ. ಟೂರ್ ಮಾಡ್ಬೇಕು ಅಂತಂದ್ರೆ ಒಂದ್ ರೌಂಡ್ ಹೊಡಿಬೇಕು. ಹೌದಾ. ಇರ್ಲಿ. ಸೊ ಫ್ರಾನ್ಸ್ ನ ಪ್ಯಾರಿಸ್ ಒಳಗ ಮೊದಲ ಶೃಂಗಸಭೆ ನಡೀತದ. ಯಾವ ವರ್ಷ ಅಂದಾಗ 1975, 1975. ಹೌದಾ. ಇರ್ಲಿ. ನೆಕ್ಸ್ಟ್
ಒಂದ್ ಅಂತಂದ್ರೆ ಮೊದಲನೇದು ಗೊತ್ತಿರ್ಬೇಕು, ಆ ನಂತರ ಇದು ನಡೀತದ, ಅವು ಕೇಳಂಗಿಲ್ಲ ನಿಮಗೆ. ಮೊದಲ್ ಯಾವ್ದು, ಇತ್ತೀಚಿನ ಯಾವ್ದು. ಈ 2 ಪಾಯಿಂಟ್ ತುಂಬಾನೇ ಇಂಪಾರ್ಟೆಂಟ್. ಹೌದಾ? ಸೊ ಇತ್ತೀಚಿನ ಸಭೆಗಳ ಒಳಗ, ಸೊ 49ನೇ ಸಭೆ, 49ನೇ ಸಭೆ 49th. ಹೌದಾ? ಸೊ 49ನೇ ಸಭೆ ಎಲ್ಲಿ ನಡೀತದ ಅಂದಾಗ ಜಪಾನ್ ರಾಷ್ಟ್ರದ ಆತಿಥ್ಯ ಒಳಗ, ಎಲ್ಲಿ ಅಂದಾಗ ಯಾವ ಪ್ಲೇಸು, ಹಿರೋಶಿಮಾ. ಹಿರೋಶಿಮಾ ಗೊತ್ತಿರ್ಬೇಕು. ಹಿರೋಶಿಮಾ ಅಂದಾಗ ಒಂದ್ ನೆನಪಾಗ್ತದೆ ನಿಮ್ಗೆ ಹಿಸ್ಟ್ರಿ. ಹೌದಾ? ಸೊ ಪ್ರಪಂಚದೊಳಗ ಮೊಟ್ಟ ಮೊದಲ ಅಣುಬಾಂಬ್ ಹಾಕಿದ್ದು ಎಲ್ಲಿ ಅಂದಾಗ ಹಿರೋಶಿಮಾ. ಹೌದಾ? ಸೊ ಗೊತ್ತಿರ್ಬೇಕು. ನೆಕ್ಸ್ಟ್ ಯಾವ ಒಂದು ವರ್ಷ ಅಂದಾಗ 2023. ಹೌದಾ? 2023. ನೆಕ್ಸ್ಟ್ 49ನೇ ಸಭೆ ಮುಗೀತು. ಹೌದಾ? ಈಗ 50ನೇ ಸಭೆ. 50ನೆಯ ಸಭೆ ಎಲ್ಲಿ ನಡೀತದ ಅಂದಾಗ ಇಟಲಿ ಅನ್ನೋದು ಕಲ್ರಿ. ಹೌದಾ? ಇಟಲಿಯ ಅಪುಲಿಯ ಎಂಬ ಒಂದು ಸಿಟಿ ರೀ ಅದು. ಆ ಸಿಟಿ ಒಳಗ 50ನೇ ಶೃಂಗ ಸಭೆ ನಡೀತಾ ಬರ್ತದ ಅಂತ ಹೇಳಿ ಗೊತ್ತಿರ್ಬೇಕು. ಹೌದಾ? ಯಾವ ವರ್ಷ ಅಂದಾಗ 2024, 2024. ಎಷ್ಟೋ ವರ್ಷಗಳ ಕಾಲ ಅಲ್ಲ, ಇದೇ ವರ್ಷ. ಅರ್ಥ ಆಯ್ತು? ಇದೇ ವರ್ಷ. ಅದೇ ಮೊನ್ನೆ ಜೂನ್ ತಿಂಗಳಲ್ಲಿ, 2 ತಿಂಗಳ ಹಿಂದೆ. ಮತ್ತೆ 2024 ಅಂದ್ರೆ ಒಂದ್ 2 ವರ್ಷ ಹಿಂದ್ಗಡೆ ಅಂದಿರ್ ಮತ್. ಹೌದಾ? ಅದು ನೆನ್ಪಿರಂಗಿಲ್ಲ ಕೆಲವೊಬ್ರಿಗೆ. 2023 ಒಳಗದಿವ, 24 ಒಳಗದಿವ ಅಂತ. ಇರ್ಲಿ. ಸೊ 50ನೇ ಸಭೆ ಅಂದಾಗ ಇಟಲಿಯ ಅಪುಲಿಯ ಒಳಗ 2024. ಇಷ್ಟು ಗೊತ್ತಿರ್ಬೇಕು. ತಿಳಿತಾ? ಶೃಂಗ ಸಭೆಗಳು ಅಥವಾ ಸಭೆಗಳು ಅಂತ ಗೊತ್ತಿರ್ಬೇಕು, ವಾರ್ಷಿಕ ಸಭೆಗಳು. ನೆಕ್ಸ್ಟ್ ನೋಡೋಣ. ಎಸ್. ಸೊ ಬರ್ರಿ, ಇದು ಇಂಪಾರ್ಟೆಂಟ್ ನಿಮ್ಗೆ. ಹೌದಾ? ಸೊ ಇತ್ತೀಚಿನ ಸಭೆ ಅಂದಾಗ 50ನೇ ಸಭೆ. 50ನೇ ಸಭೆ 2024 ನಡೀತದೆ, ಇದೇ ವರ್ಷ. ಹೌದಾ? ಸೊ ಇದೇ ವರ್ಷ 50ನೇ ಸಭೆ 2024 ಜೂನ್ ತಿಂಗಳು. ಹೌದಾ? ಜೂನ್ ಮಂತ್. ಸೊ ಜೂನ್ ಮಂತ್ ಅಲ್ಲಿ 19ರಿಂದ ಜೂನ್ 13ರಿಂದ 15ರವರೆಗೆ, ಜೂನ್ 15ರವರೆಗೆ 13ರಿಂದ 15ರವರೆಗೆ 3 ದಿನಗಳ ಕಾಲ ಇಟಲಿಯ ಅಪುಲಿಯ ಎಂಬಲ್ಲಿ ಸಭೆ ಜರುಗಿತ್ತು. ಹೌದಾ? ಈ ಸಭೆಯಲ್ಲಿ 7 ರಾಷ್ಟ್ರಗಳ ಜೊತೆಗೆ, ಅಂದ್ರೆ ಸದಸ್ಯ ರಾಷ್ಟ್ರಗಳ ಜೊತೆಗೆ ದಕ್ಷಿಣ ಏಷ್ಯಾ, ಆಫ್ರಿಕನ್ ವಲಯದ 11 ರಾಷ್ಟ್ರಗಳ ಪ್ರತಿನಿಧಿಗಳು ಸಹಿತ ಭಾಗವಹಿಸಿದ್ದರು. ಹೌದಾ? ಈ ಒಂದು ಸಭೆಯೊಳಗ ಈ G7 ಸದಸ್ಯ ರಾಷ್ಟ್ರಗಳಷ್ಟೇ ಅಲ್ಲದೆ ದಕ್ಷಿಣ ಏಷ್ಯಾದ ಮತ್ತು ಆಫ್ರಿಕಾ ವಲಯದ 11 ರಾಷ್ಟ್ರಗಳ ಪ್ರತಿನಿಧಿಗಳು ಸಹಿತ ಭಾಗವಹಿಸಿದ್ರಿ. ಹೌದಾ? ಕೇವಲ ಆ ಒಂದು ಸಭೆ ನಡೆಯಾಗತ್ತದ, G7 ನಡೆಯಾಗತ್ತದ ಅಂತ ತಿಳ್ಕೊರಿ. ಕೇವಲ ಸದಸ್ಯ ರಾಷ್ಟ್ರಗಳಷ್ಟೇ ಭಾಗವಹಿಸಂಗಿಲ್ಲ, ಬದಲಾಗಿ ಅದರ ಸ್ನೇಹಿತ ರಾಷ್ಟ್ರಗಳು ಸಹಿತ ಭಾಗವಹಿಸ್ತಾ ಬರ್ತಾವ. ಹೌದಾ? ಸೊ ನಮ್ ಭಾರತವು ಸಹಿತ ಭಾಗವಹಿಸಿದೆ ರೀ ಇದ್ರೊಳಗ. ಹೌದಾ? ಹಾಗಂತ ಮಾತ್ರಕ್ಕೆ ನಮ್ ಭಾರತ G7 ರಾಷ್ಟ್ರವಲ್ಲ. ಅರ್ಥ ಆಯ್ತಾ? ಸೊ G7 ರಾಷ್ಟ್ರವಲ್ಲ ನಮ್ ಭಾರತ, ಆದ್ರೂ ಭಾಗವಹಿಸೈತಿ. ಹೌದಾ? ಸೊ ಅವರನ್ನ ಆಹ್ವಾನಿಸ್ತಾರೆ, ಇಟಲಿಯ ಪ್ರಧಾನಿ ಮೋದಿಯವರನ್ನ ಆಹ್ವಾನಿಸ್ತಾರ. ಅದರ ಮೇರೆಗೆ ಮೋದಿಯವರು ಆ ಒಂದು ಶೃಂಗಸಭೆಯೊಳಗ ಅತಿಥಿಗಳಾಗಿ ಭಾಗವಹಿಸ್ತಾ ಹೋಗ್ತಾರೆ. ಒಂದೆರಡು ಮಾತಾಡಿ ಬಂದ್ಬಿಡ್ತಾರೆ ಅಷ್ಟೇ. ಹೌದಾ? ಇರ್ಲಿ. ನೆಕ್ಸ್ಟ್ ಚರ್ಚಿತ ವಿಷಯಗಳಂದಾಗ ಈ ಒಂದು ಶೃಂಗಸಭೆಯೊಳಗ ಕೆಲವೊಂದು ವಿಷಯಗಳ ಕುರಿತು ಚರ್ಚೆಗಳ ಮಾಡ್ತಾ ಬರ್ತಾರ. ಹೌದಾ? ಸೊ ಅವು ಸುದ್ದಿ ಒಳಗಿರ್ಬೇಕು ಅಂತ ಚರ್ಚೆಗಳ ಮಾಡ್ತಾ ಬರ್ತಾರ. ನೋಡೋಣಂತ ಯಾವ್ದವ್ರ ಬಗ್ಗೆ. ಫಸ್ಟ್ ಒನ್ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಹೌದಾ? ಸೊ ಕೇಳಿರ್ತೀರಿ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಹೌದಾ? ಸೊ ಕೃತಕ ಬುದ್ಧಿಮತ್ತೆ ಅಂತ ಕರಿತೀವಿ. ಇದೊಂದು ಟೆಕ್ನಾಲಜಿ ರೀ. ಹೌದಾ? ಯಾವ್ಯಾವ ಕ್ಷೇತ್ರಗಳಿಗೆ ಇದನ್ನ, ಬಹಳಷ್ಟು ಕ್ಷೇತ್ರಗಳಲ್ಲಿ ಇದನ್ನ ಉಪಯೋಗಿಸ್ತಾರೆ. ಫಾರ್ ಎಕ್ಸಾಂಪಲ್ ರೋಬೋ. ಹೌದಾ? ಸೊ ರೋಬೋಟ್ ತಂತ್ರಜ್ಞಾನಗಳ ಜೊತೆಗೆ ಕೃಷಿ ಕ್ಷೇತ್ರದೊಳಗ ಈ ಒಂದು ತಂತ್ರಜ್ಞಾನವನ್ನ ಬಳಸ್ತಾ ಹೋಗ್ತಾರೆ. ಹೌದಾ? ಸೊ ಈ ಒಂದು AI ಕುರಿತು ಚರ್ಚೆ ಮಾಡಲಾಗುತ್ತ. ನೆಕ್ಸ್ಟ್ ರಷ್ಯಾ ಉಕ್ರೇನ್ ವಾರ. ಹೌದಾ? ಬಹಳಷ್ಟು ಸುದ್ದಿ ಒಳಗಾದ್ರಿ. ಹೌದಾ? ಸೊ ರಷ್ಯಾ ಉಕ್ರೇನ್ ಮೇಲೆ ದಾಳಿ ಮಾಡುತ್ತ. ಹೌದಾ? ಉಕ್ರೇನ್ ನ ರಾಜಧಾನಿ ಯಾವ್ದಂದಾಗ ಕ್ಯೂ ಅಂತೇಳಿ. ಹೌದಾ? ಸೊ ದಾಳಿ ಮಾಡದ ಈ ರಷ್ಯಾ ಉಕ್ರೇನ್ ಮೇಲೆ ದಾಳಿ ಮಾಡದಷ್ಟೇ ಅಲ್ಲದೆ ದಾಳಿ ಮಾಡೋದ್ ಬಿಟ್ಟು ಏನ್ ಮಾಡ್ತದ ಅಂತಂದ್ರೆ, ದಾಳಿ ಮಾಡಿ ಈ ಉಕ್ರೇನ್ ನ ಒಂದು ಸ್ಥಳದೊಳಗ ರಷ್ಯಾ ತನ್ನ ಸೈನ್ಯವನ್ನ ಇಡ್ತದ್ರಿ. ಹೌದಾ? ಸೊ ತಪ್ಪು ಇಲ್ರಿ. ಸೊ ಸೈನ್ಯ ಇಡೋದ್ ಮತ್ತೆ ಯಾವ ರಾಷ್ಟ್ರಕ್ಕೆ ಸಿಟ್ಟು ಬರಂಗಿಲ್ರಿ, ಉಕ್ರೇನ್ ಸಿಟ್ಟು ಬಂದೇ ಬರುತ್ತೆ. ಹೌದಾ? ಉದಾಹರಣೆಗೆ
ಇನ್ನು ಒಂದು ಬಿಲ್ಡಿಂಗ್ ಕಟ್ಟಿರ್ತೇವೆ, ಒಂದ್ ಮನೆ ಐತಿ, ಒಂದ್ ಜಾಗ ಇದೆ, ಹೌದಾ? ಸೊ ಆ ಒಂದು ನಮ್ ಹೆಸರಲ್ಲಿರುತ್ತೆ, ಹೌದಾ? ಸೊ ಬೇರೆಯವರು ಹೊರಗಿನವ್ರು ಬಂದು ಆ ಜಾಗ ನಂದು ಅಂತ ಹೇಳಿ ಮನೆ ಕಟ್ಟಕ್ ಸ್ಟಾರ್ಟ್ ಮಾಡಿದ್ರೆ ನೀವ್ ಏನ್ ಮಾಡ್ತೀರಿ? ಹೌದಾ? ಹೋಗಿ ಜಗಳ ತೆಗೆದ್ರಿಲ್ಲ ನನ್ ಮನೆ ಅಂತೇಳಿ ಇರು ಬಿಡ್ತೀರೇನ್ ನೀವು? ಇಲ್ಲ. ಯಾಕಂತಂದ್ರೆ ದುಡ್ಡು ಕೊಟ್ಟು ಖರ್ಚು ಮಾಡಿ ಅದನ್ನ ತೆಗೆದುಕೊಂಡಿರ್ತೀರಿ ನೀವು, ಹೌದಾ? ಸೊ ಕೋಪ ಬಂದೇ ಬರುತ್ತೆ. ಸೊ ಹೀಗಾಗಿ ಫಾರ್ ಎಕ್ಸಾಂಪಲ್ ಈಗ ಭಾರತ ಇದೆ, ಹೌದಾ? ಸೊ ಭಾರತದೊಳಗ ಪಾಕಿಸ್ತಾನದವ್ರು ಬಂದು ಇರ್ತೀನಿ ಅಂತಂದ್ರೆ ಬಿಡ್ತೀರಿ ಏನ್ರಿ ನೀವು? ಬಿಡಂಗಿಲ್ಲ. ಸೊ ಅದೇ ತರ ಈ ರಷ್ಯಾ ಏನ್ ಮಾಡ್ತದ ಅಂತಂದ್ರೆ ಉಕ್ರೇನ್ ಭಾಗದ ಮೇಲೆ ದಾಳಿ ಮಾಡ್ತದ. ದಾಳಿ ಮಾಡಿ ಆ ಒಂದು ಪ್ರದೇಶ ನಂದು ಅಂದಾಗ ಬಿಡ್ತದೆ ಅಂದ್ರೆ ಉಕ್ರೇನ್? ಇಲ್ಲ. ಸೊ ಅದ್ರ ವಿರುದ್ಧ ಯುದ್ಧ ಮಾಡೇ ಮಾಡ್ತದ. ಹೀಗಾಗಿ ರಷ್ಯಾ ಉಕ್ರೇನ್ ವಾರ್ ಅಥವಾ ಯುದ್ಧದ ಕುರಿತು ಈ ಒಂದು G7 ಶೃಂಗಸಭೆಯೊಳಗ 50ನೇ ಶೃಂಗಸಭೆಯೊಳಗ ಚರ್ಚೆ ಮಾಡ್ಲಾಗತ್ತ. ಅರ್ಥ ಆಯ್ತು? ಇರ್ಲಿ. ಸೊ ನೆಕ್ಸ್ಟ್ ಇಂಧನದ ಕುರಿತು, ಹೌದಾ? ಸೊ ಇಂಧನದ ಕುರಿತು ಚರ್ಚೆ ಮಾಡ್ತಾ ಬರ್ತೈತಿ, ಹೌದಾ? ಇಂಧನವನ್ನು ನಾವು ಯಾವ ರಾಷ್ಟ್ರದಿಂದ ಆಮದು ಮಾಡ್ಕೊಂತೇವಿ ಅದ್ರ ಬಗ್ಗೆ ಚರ್ಚೆ ಮಾಡ್ಕೊಂತ ಬರ್ತದ. ನೆಕ್ಸ್ಟ್ ಹವಾಮಾನ ಬದಲಾವಣೆ ಕುರಿತು ಚರ್ಚೆ ಮಾಡ್ಲಾಗತ್ತ. ನೆಕ್ಸ್ಟ್ ಐಮೆಕ್ ಯೋಜನೆ ಇದು ಇಂಪಾರ್ಟೆಂಟ್ ರೀ. ಮತ್ತೆ ನೀವು ಎಕ್ಸಾಮ್ ಪರ್ಪಸ್ ಕೇಳ್ತಾನೆ ನಿಮ್ಗೆ ಎಕ್ಸಾಮ್ ಒಳಗ ಐಮೆಕ್ ಯೋಜನೆ, ಹೌದಾ? ಐಮೆಕ್ ಯೋಜನೆ ಈ ಕೆಳಗಿನ ಯಾವ ಒಂದು ಶೃಂಗಸಭೆಯೊಳಗ ಅಥವಾ ಯಾವ ಒಂದು ರಾಷ್ಟ್ರದ ಒಕ್ಕೂಟದ ಶೃಂಗಸಭೆಯಲ್ಲಿ ಚರ್ಚೆ ಮಾಡ್ತಾ ಬರ್ತಾರ ಅಂದಾಗ ಯಾವ್ದು? G7 ಶೃಂಗಸಭೆಯೊಳಗ. ಅರ್ಥ ಆಯ್ತು? ಇರ್ಲಿ. ಸೊ ಐಮೆಕ್ ಯೋಜನೆ, ಹೌದಾ? ಇದೊಂದು ಯೋಜನೆ ಆಗಿರುತ್ತೆ, ಹೌದಾ? ಪ್ಲಾನಿಂಗ್ ಆಗಿರುತ್ತೆ. ಸೊ ಈ ಒಂದು ಐಮೆಕ್ ಯೋಜನೆ ಬಂದಾಗ ಇದರ ಅರ್ಥ ಬಂದ್ರೆ ಇಂಡಿಯಾ, ಹೌದಾ? ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಕಾರಿಡಾರ್ ಅಂತ ಹೇಳಿ ನೋಡ್ತೀವಿ, ಹೌದಾ? ನೆಕ್ಸ್ಟ್ ಬರೀ ಐಮೆಕ್ ಬಗ್ಗೆ ತಿಳ್ಕೊಳ್ಳೋಣ ಅಂತ. ಭಾರತ ಮಧ್ಯಪ್ರಾಚ್ಯ ಯುರೋಪ್ ಆರ್ಥಿಕ ಕಾರಿಡಾರ್ ಯೋಜನೆಯಾಗಿದೆ, ಹೌದಾ? ಭಾರತ ಮಧ್ಯಪ್ರಾಚ್ಯ ಯುರೋಪ್ ಆರ್ಥಿಕ ಕಾರಿಡಾರ್ ಯೋಜನೆಯಾಗಿದೆ, ಹೌದಾ? ಈ ಯೋಜನೆಯು ಭಾರತ UAE, ನೆಕ್ಸ್ಟ್ ಸೌದಿ ಅರೇಬಿಯಾ, ನೆಕ್ಸ್ಟ್ ಅಮೆರಿಕ ಮತ್ತು ಯುರೋಪಿನ ನಡುವೆ ಬೃಹತ್ ರೈಲು ಮತ್ತು ಹಡಗು ಮಾರ್ಗಗಳನ್ನ ರೂಪಿಸುವ ಪ್ರಮುಖ ಯೋಜನೆಯಾಗಿದೆ, ಹೌದಾ? ಈ ಮೂಲಕ ಏಷ್ಯಾ, ಮಧ್ಯಪ್ರಾಚ್ಯ ಹಾಗೂ ಪಶ್ಚಿಮ ದೇಶಗಳನ್ನು ಬೆಸೆಯುವ ಈ ಯೋಜನೆಯ ಮುಖ್ಯ ಉದ್ದೇಶ ಆಗಿದೆ, ಹೌದಾ? ಈ ಸಭೆಯಲ್ಲಿ ಇಟಲಿಯ ಪ್ರಧಾನಿ ಯಾರದಾರ ಅಂದಾಗ ಜಾರ್ಜಿಯಾ ಮೆಲೋನಿ ಅಂತ ಹೇಳಿ, ಹೌದಾ? ಸೊ ಈ ಜಾರ್ಜಿಯಾ ಮೆಲೋನಿಯವರ ಆಮಂತ್ರಣದ ಮೇರೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಹಿತ ಭಾಗವಹಿಸ್ತಾ ಬರ್ತಾರೆ. ನಮ್ಮ ಭಾರತದ ಮೋದಿಯವರು, ಹೌದಾ? ಸೊ ಪ್ರಧಾನಿ ನರೇಂದ್ರ ಮೋದಿ ಅವರು ಸಹಿತ ಭಾಗವಹಿಸ್ತಾ ಬರ್ತಾರೆ. ಹೇಳ್ದೆ ಯಾವಾಗ್ಲೇ ನಿಮ್ಗೆ ನಮ್ಮ ಭಾರತದ ಪ್ರಧಾನಿಯವರು ಸಹಿತ ಭಾಗವಹಿಸಿದಾರ ಅಂತೇಳಿ, ಹೌದಾ? ಕೇವಲ ಸದಸ್ಯ ರಾಷ್ಟ್ರಗಳಷ್ಟೇ ಭಾಗವಹಿಸಂಗಿಲ್ರಿ, ಹೌದಾ? ಸೊ ಕೆಲವೊಂದು ರಾಷ್ಟ್ರದ ಆ ಒಂದು ಇಟಲಿ, ಫಾರ್ ಎಕ್ಸಾಂಪಲ್ ಇಟಲಿ ತಗೋರಿ, ಇಟಲಿ ಜೊತೆ ನಮ್ಮ ಭಾರತ ಸ್ನೇಹವನ್ನ ಹೊಂದಿರುವಂತ ರಾಷ್ಟ್ರ, ಹೌದಾ? ಹೀಗಾಗಿ ಇಟಲಿಯ ಪ್ರಧಾನಿ ನಮ್ಮ ಮೋದಿಯವರನ್ನ ಈ ಒಂದು ಶೃಂಗಸಭೆಯೊಳಗೆ ನೀವು ಭಾಗವಹಿಸ್ರಿ ಅಂತ ಆಮಂತ್ರಣ ಕೊಡ್ತಾರೆ, ಹೌದಾ? ಆ ಆಮಂತ್ರಣದ ಮೇರೆಗೆ ಭಾರತದ ನರೇಂದ್ರ ಮೋದಿ ಅವರು ಸಹಿತ ಈ ಒಂದು 50ನೇ ಶೃಂಗಸಭೆಗೆ ಇಟಲಿಯ ಅಪುಲಿಯಾ ಎಂಬ ಸ್ಥಳಕ್ಕೆ ಹೋಗಿದ್ರಿ. ಅರ್ಥ ಆಯ್ತಾ? ಓಕೆ. ನೆಕ್ಸ್ಟ್ ಸೊ ಇಷ್ಟು G7 ಆದ ತಕ್ಷಣ ಇಲ್ಲಿ ಒಂದು ಬಾಕ್ಸ್ ಕೊಟ್ಟಿದ್ದೀನಿ ನಿಮ್ಗೆ. ಸೊ ಫಸ್ಟ್ ಕಾಲಮ್ ಒಳಗ ಕಂಟ್ರೀಸ್ ಅದಾವ ಅಂತಂದ್ರೆ ದೇಶಗಳದಾವ. ನೆಕ್ಸ್ಟ್ ಸೆಕೆಂಡ್ ಕಾಲಮ್ ಬಂದ್ರೆ ಮುಖ್ಯಸ್ಥರು, ನೆಕ್ಸ್ಟ್ ಕರೆನ್ಸಿ ಅದಾವ, ಹೌದಾ? ಸೊ ಇವುಗಳನ್ನು ಕೇಳ್ತಾ ನಿಮ್ಮ ಎಕ್ಸಾಮ್ ಒಳಗ, ಹೌದಾ? ಇರ್ಲಿ. ಸೊ ಅದ್ರೊಳಗ ಫಸ್ಟ್ ಕಂಟ್ರಿ ಬಂದ್ರೆ ಇಟಲಿ ಅಂತ ಹೇಳಿ ನೋಡ್ತೀವಿ, ಇಟಲಿ. ಸೊ ಇಟಲಿಯ ಪ್ರಧಾನಿ ಯಾರದಾರ ಅಂದಾಗ ಜಾರ್ಜಿಯಾ ಮೆಲೋನಿ ಅಂತ ಹೇಳಿ ಗೊತ್ತಿರ್ಬೇಕು. ಪ್ರಸ್ತುತ ಯಾರದಾರ? ಇಟಲಿಯ ಜಾರ್ಜಿಯಾ ಮೆಲೋನಿ ಅಂತ ಹೇಳಿ. ಅರ್ಥ ಆಯ್ತು? ಎಸ್. ಸೊ ಆ ಒಂದು ಇಟಲಿಯ ಕರೆನ್ಸಿ ಬಂದಾಗ ಯೂರೋ ಅಂತ ಹೇಳಿ ಗೊತ್ತಿರ್ಬೇಕು, ಹೌದಾ? ಕರೆನ್ಸಿ ಮೇಲೆ ಕ್ವಶನ್ಸ್ ಕೇಳ್ತಾನೆ, ಹೌದಾ? ಇರ್ಲಿ. ಸೊ ಯೂರೋ ಅಂತ ಹೇಳಿ ಗೊತ್ತಿರ್ಬೇಕು. ನೆಕ್ಸ್ಟ್ ಅಮೆರಿಕ, ಸೆಕೆಂಡ್ ಕಂಟ್ರಿ ಅಮೆರಿಕ, USA. ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ಅಂತ ಹೇಳಿ ಕರಿತೀವಿ, ಹೌದಾ? ಸೊ ಅಮೆರಿಕದ ಕರೆನ್ಸಿ ಬಂದಾಗ ಡಾಲರ್ ಅಂತ ಹೇಳಿ ಗೊತ್ತಿರ್ಬೇಕು, ಡಾಲರ್, ಹೌದಾ? ನಮ್ಮ ಭಾರತದ ಯಾವ್ದಿದೆ ರೀ? ಹೌದಾ? ರೂಪಾಯಿ. ಎಸ್. ನೆಕ್ಸ್ಟ್ ಫ್ರಾನ್ಸ್. ಸೊ ಫ್ರಾನ್ಸ್ ಬಂದಾಗ ಫ್ರಾನ್ಸ್ ನ ಅಧ್ಯಕ್ಷ ಯಾರು? ಇಮ್ಯಾನುವಲ್ ಮ್ಯಾಕ್ರೋನ್ ಅಂತೇಳಿ, ಹೌದಾ? ಸೊ ಈ ಫ್ರಾನ್ಸ್ ನ ಕರೆನ್ಸಿ ಬಂದಾಗ ಯೂರೋ ಅಂತ ಹೇಳಿ ಗೊತ್ತಿರ್ಬೇಕು.
ಈ ಇಮ್ಯಾನ್ಯುವಲ್ ಮ್ಯಾಕ್ರಾನ್ ತುಂಬಾ ಇಂಪಾರ್ಟೆಂಟ್ ರೀ. ಯಾಕಂತಂದ್ರೆ 2024 ನಡೆದಿರ್ತೈತಲ್ಲ ಯಾವ್ದು ಗಣರಾಜ್ಯ. ಸೊ ಆ ಟೈಮ್ ಒಳಗ ಅಂತಂದ್ರೆ ನಾವು ವಿದೇಶಿ ಅಂತಂದ್ರೆ ಅಧ್ಯಕ್ಷರನ್ನ ನಾವು ಆಹ್ವಾನ ಮಾಡ್ತಾ ಬರ್ತೀವಿ. ಆ ಟೈಮ್ ಒಳಗ 2024ರಲ್ಲಿ ಒಂದು ಗಣರಾಜ್ಯೋತ್ಸವ ಸಂದರ್ಭದೊಳಗ ಅತಿಥಿಯಾಗಿ ಬಂದವ್ರು ಯಾರು ಅಂದಾಗ ಫ್ರಾನ್ಸ್ ನ ಇಮ್ಯಾನ್ಯುವಲ್ ಮ್ಯಾಕ್ರೋನ್ ಅಂತ ಗೊತ್ತಿರ್ಬೇಕು. ಹೌದಾ? ಸೊ ಫ್ರಾನ್ಸ್ ನ ಕರೆನ್ಸಿ ಬಂದ್ರೆ ಯೂರೋ. ನೆಕ್ಸ್ಟ್ ಜಪಾನ್. ಜಪಾನ್ ನ ಪ್ರಧಾನಿ ಬಂದಾಗ ಫ್ಯೂಮಿದಾ ಕಿಶಿದಾ ಅಂತ ಹೇಳಿ. ಹೌದಾ? ಸ್ವಲ್ಪ ಹೆಸರು ವೇರಿಯೇಷನ್ ಆಗ್ತಾವ ಅಂತಂದ್ರೆ ಅರ್ಥ ಆಗಂಗಿಲ್ಲ. ಹೌದಾ? ಸೊ ಇರ್ಲಿ, ಒಂದ್ 2 ಸರ್ತಿ ಬರತ್ತಾಗ್ರೆ ಆರಾಮಾಗಿ ನೆನ್ಪಿಟ್ಕೊಂತೀರಿ. ಹೌದಾ? ಸೊ ಫ್ಯೂಮಿದಾ ಕಿಸಿದಾ ಅಂತ ಹೇಳಿ ಪ್ರಧಾನಿ ಆಗಿರ್ತಾರ. ಈ ಒಂದು ಜಪಾನಿನ ಕರೆನ್ಸಿ ಬಂದಾಗ ಏನ್ ಅಂತ ಹೇಳಿ ಗೊತ್ತಿರ್ಬೇಕು. ಹೌದಾ? ನೆಕ್ಸ್ಟ್ ಬ್ರಿಟನ್. ಬ್ರಿಟನ್ ಅಥವಾ ಯುಕೆ, ಯುನೈಟೆಡ್ ಕಿಂಗ್ಡಮ್ ಅಂತ ಹೇಳಿ ಕರಿತೀವಿ. ಹೌದಾ? ಸೊ ಕೇರ್ ಸ್ವಾರ್ಮನ್ ಅನ್ನೋರು ಒಬ್ಬರ ಪ್ರಧಾನಿ ಇರ್ತಾರೆ. ಕೇರ್ ಸ್ವಾರ್ಮನ್ ಅಂತ ಹೇಳಿ ಪ್ರಧಾನಿ ಇರ್ತಾರ. ನೆಕ್ಸ್ಟ್ ಈ ಒಂದು ಬ್ರಿಟನ್ ನ ಕರೆನ್ಸಿ ಬಂದಾಗ ಪೌಂಡ್ ಅಂತ ಹೇಳಿ ಗೊತ್ತಿರ್ಬೇಕು. ನೆಕ್ಸ್ಟ್ ಜರ್ಮನಿ. ಜರ್ಮನಿಯ ಚಾನ್ಸಲರ್ ಯಾರದಾರ? ಓಲೆಫಾ ಸ್ಕೋಲ್ಜ್ ಅಂತೇಳಿ. ಓಲೆಫಾ ಸ್ಕೋಲ್ಜ್ ಅಂತೇಳಿ. ನೆಕ್ಸ್ಟ್ ಅದರ ಕರೆನ್ಸಿ ಬಂದಾಗ ಯೂರೋ. ನೆಕ್ಸ್ಟ್ ಲಾಸ್ಟ್ ಒನ್ ಕೆನಡಾ. ಕೆನಡಾದ ಪ್ರಧಾನಿ ಯಾರು ಅಂದಾಗ ಜಸ್ಟಿನ್ ಟ್ರುಡೋ ಅಂತ ಗೊತ್ತಿರ್ಬೇಕು. ಹೌದಾ? ಈ ಒಂದು ಕೆನಡಾದ ಕರೆನ್ಸಿ ಬಂದಾಗ ಡಾಲರ್ ಅಂತ ಹೇಳಿ ಗೊತ್ತಿರ್ಬೇಕು. ಹೌದಾ? ಡಾಲರ್ ಇಷ್ಟು ಇಂಪಾರ್ಟೆಂಟ್. ಹೌದಾ? ಇವೆಲ್ಲವೂ ಸಹಿತ G7 ಕಂಟ್ರಿ ಅದಾವ್ರಿ ಮತ್ತೆ. ಹೌದಾ? ಸೊ ಆ ಒಂದು ಕಂಟ್ರಿಗಳು ಯಾವ್ಯಾವ ಅದಾವ, ಆ ಕಂಟ್ರಿಯ ಮುಖ್ಯಸ್ಥರು ಯಾರು ಅದರ ಒಂದು ಕರೆನ್ಸಿ ಯಾವ್ಯಾವ ಅದಾವ. ಸೊ ಇವು ಸಹಿತ ಇಂಪಾರ್ಟೆಂಟ್ ಆಗ್ತಾ ಬರ್ತಾವ. ನಿಮ್ಗೆ ಇಲ್ಲಿ ಏನು ಕೇಳಂಗಿಲ್ರಿ. G7 ಈ ಕೆಳಗಿನ ಯಾವ್ದು G7 ರಾಷ್ಟ್ರಗಳದಾವ. ಮೊದಲ ಸಭೆ ಯಾವಾಗ ನಡೀತದ? ಇತ್ತೀಚಿನ ಸಭೆಗಳು ಎಲ್ಲಿ ನಡೀತಾವ, ಯಾವ ಪ್ಲೇಸ್ ಒಳಗೆ ನಡೀತಾವ. ಇಷ್ಟು ಇಂಪಾರ್ಟೆಂಟ್ ಆಗ್ತಾವ. ಹೌದಾ? ಅರ್ಥ ಆಯ್ತಾ? ಓಕೆ, ಇವತ್ತಿನ ಈ ಒಂದು G7 ಬಗ್ಗೆ ಕಂಪ್ಲೀಟ್ ಆಗಿ ನೋಡ್ಕೊಂಡಿವಿ. ಸೊ ಉಳಿದಿದ್ದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡ್ಕೊಂತ ಹೋಗೋಣ. ಸೊ ಥ್ಯಾಂಕ್ ಯು.